ದೊಡ್ಡಸಾಳದ 3 ಮೆಂಬರ್ಗಳಿಗೆ ಚಾಲೆಂಜ್ ಮಾಡೋದು. ನೀವು ₹1 ಭ್ರಷ್ಟಾಚಾರ ಮಾಡದೆ ಕೆಲಸ ಮಾಡಿದ್ದೀನಿ, ನಾನು ಇಷ್ಟು ಲಕ್ಷ ರೂಪಾಯಿ ಕೆಲಸ ನಮ್ಮ ಜನತೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಆಗಿ ನೀವು ಹೊರಗಡೆ ಎತ್ಕೊಂಬನ್ನಿ, ನೀವೇನೇನು ಕೆಲಸ ಮಾಡಿದ್ದೀರ ಅಂತ ಹೇಳ್ಬಿಟ್ಟು. ಅವಾಗ ಜನತೆಗೆ ಗೊತ್ತಾಗುತ್ತೆ. ನೀವು ಗೆಲ್ಸಿರ್ತಕ್ಕಂಥ ಮೆಂಬರು ನೀವು ಹೇಳಿದ ಕೆಲಸ ಮಾಡಿದಾರಾ? ನಮ್ಮ ಜಾತಿಯ ಮೆಂಬರೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನೀವು ಓಟ್ ಹಾಕಿದ್ರಲ್ವ, ಆ ಮೆಂಬರ್ ನೀವು ಹೇಳಿದ ಕೆಲಸ ಮಾಡಿದಾರಾ? ಸ್ನೇಹಿತರೆ ನಮಸ್ಕಾರ, ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಇವತ್ತು ದೊಡ್ಡಸಾಳ ಗ್ರಾಮದಲ್ಲಿ, ಕೋಲಾರ ಕಸಬಾ ಹೋಬಳಿ ದೊಡ್ಡಸಾಳ ಗ್ರಾಮದಲ್ಲಿ ಯಾವುದೇ ಬೀದಿನಲ್ಲಿ ಯಾವುದೇ ಒಂದು ಇದರಲ್ಲಿ ಹೋದ್ರೂ ಗಬ್ಬು ನಾರ್ತಾ ಇದೆ. ಚರಂಡಿಗಳಾಗ್ಬೋದು ಅಥವಾ ಈ ಒಂದು ಮೋರಿಗಳು ಆಗ್ಬೋದು, ಎಲ್ಲನೂ ಗಬ್ಬು ನಾರ್ತಾ ಇದೆ. ಈ ಊರಿನ ಮೇಲ್ಭಾಗದಲ್ಲಿ ಒಂದು ಹಾಸ್ಟೆಲ್ ಇದೆ. ಹಾಸ್ಟೆಲ್ಲಿಂದ ಬರ್ತಕ್ಕಂಥ ತ್ಯಾಜ್ಯ ಮತ್ತು ಆ ಹಾಸ್ಟೆಲ್ಲಿಂದ ಬರ್ತಕ್ಕಂಥ ಮೋರಿ ನೀರು ಇದೆಲ್ಲ ಬಂದು ಈ ಊರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಕುಂಟೆ ಸೇರ್ತಾ ಇದೆ. ಸೊ ಆ ಕುಂಟೆ ಒಂದು ಟೈಮಲ್ಲಿ ಹೆಂಗಿತ್ತಂದರೆ, ದನ ಕರುಗಳಿಗೆ ನೀರು ಕುಡಿಸ್ತಾಯಿದ್ರು ಮತ್ತು ಪಾತ್ರೆ ಪಗಡೆಗಳನ್ನ ತೊಳಿತಾಯಿದ್ರು. ಈ ಥರ ಒಂದು ವ್ಯವಸ್ಥೆ ಇತ್ತು ಈ ಊರಿನ ಒಂದು ಕೋರೆ ಅಂದರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಕುಂಟೆದು. ಸೊ ಇವತ್ತು ಏನಾಗಿದೆ ಅಂದರೆ, ಗಲೀಜು ಗಬ್ಬು ನಾರ್ತಾ ಇದೆ. ಅದನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಇಲ್ಲ, ಅದಕ್ಕೆ ಕಲ್ಲು ಕಟ್ಟಡ ಕಟ್ಟುವಂಥ ವ್ಯವಸ್ಥೆ ಇಲ್ಲ. ನೀವು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ನಿಮ್ಮ ಒಂದು ಪ್ರತಿನಿಧಿಗಳು ಏನಿದ್ದಾರೋ, ಇವತ್ತು ನೋಡಿ ಸ್ಕೂಲ್ ಮುಂಭಾಗದಲ್ಲಿರ್ತಕ್ಕಂಥ ಚರಂಡಿನೂ ಗಬ್ಬು ನಾರ್ತಾ ಇದೆ. ನೀವು ಓಟ್ ಹಾಕಿ ಗೆಲ್ಲಿಸಿ ಇವತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಇದು ಅಂತ ಹೇಳ್ಬೋದು. ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ಬರ್ತಾಯಿದೆ. ಸರಿಯಾಗಿರ್ತಕ್ಕಂಥ ಮೆಂಬರ್ಗಳನ್ನ ಆಯ್ಕೆ ಮಾಡಿ. ಯಾಕೆಂದರೆ ಈ ಥರ ಮೆಂಬರ್ಗಳಿದ್ದರೆ ಇವತ್ತು ನಿಮ್ಮ ಊರಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ನೋಡಿ. ನೀವು ಹೇಳಿದ ಕೆಲಸ ಏನಾದರೂ ಒಂದು ಕೆಲಸ ಮಾಡಿದಾರಾ ನಿಮ್ಮ ಮೆಂಬರ್ಗಳು? ದೊಡ್ಡಸಾಳದಲ್ಲಿ 16 ಕಡೆ ಓಡಾಡಿದೆ. ಯಾವ ಒಂದು ಬೀದಿನಲ್ಲಾಗ್ಬೋದು, ಯಾವ ಒಂದು ಇದರಲ್ಲಾಗ್ಬೋದು, ಒಂದು ಚರಂಡಿ ವ್ಯವಸ್ಥೆನೂ ಸರಿಯಾಗಿಲ್ಲ. ಈಗ ಸ್ಕೂಲ್ ಮುಂದೆ ಇರ್ತಕ್ಕಂಥ ಚರಂಡಿ ಫುಲ್ ಜಂಪ್ ಬೆಳೆದು ಎಲ್ಲ ಗಲೀಜು ಬೆಳ್ಕೊಂಡಿದೆ. ಅದನ್ನು ಕ್ಲೀನ್ ಮಾಡೋವಂಥ ವ್ಯವಸ್ಥೆ ಇಲ್ಲ. ಮತ್ತು ಬೈಪಣ್ಣವ್ರ ಮನೆ ಪಕ್ಕದಲ್ಲಿ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಚರಂಡಿ ಇದೆ, ಅದೂ ಗಬ್ಬು ನಾರ್ತಾ ಇದೆ. ಇದು ಏನು ನಮ್ಮ ಡೈರಿದು ಇದೆಲ್ಲ ಅದರ ಒಳಗಡೆ ಬರುತ್ತೆ. ಸೊ ಅದಕ್ಕೊಂದು ಚರಂಡಿ ವ್ಯವಸ್ಥೆ ಮಾಡಿ, ಎಲ್ಲಾದರೂ ಒಂದು ಕಡೆ ಕನೆಕ್ಟ್ ಮಾಡಿ, ಅದನ್ನು ಒಂದು ವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿಲ್ಲ. ಇವ್ರಿಗೇನಿದ್ರೂ ಬರೀ ಓಟ್ ಟೈಮಲ್ಲಿ ಬಂದು ಓಟ್ ಕೇಳ್ತಾರೆ. ನೆಕ್ಸ್ಟು ಆ ಕೆಲಸ ಏನಾದರೂ ಆಗಲಿ, ಯಾವುದು ಹೆಂಗಾದರೂ ಇರಲಿ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ್ಯಾವ ರೀತಿ ಗಬ್ಬು ನಾರ್ತಾ ಇದೆ ಅಂತ. ಯಾಕೆಂದರೆ ಇದನ್ನು ನೋಡ್ತಾ ಇರ್ತಕ್ಕಂಥ ಎಲ್ರಿಗೂ ನಾನು ಹೇಳೋದು, ನಿಮ್ಮ ಮನೆ ಪಕ್ಕದಲ್ಲಿ ಇವತ್ತು ಇರ್ತಕ್ಕಂಥ ವ್ಯವಸ್ಥೆ ಇದು. ನೀವು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ನಿಮ್ಮ ಜನಪ್ರತಿನಿಧಿಗಳು ನೀವು ಹೇಳಿರ್ತಕ್ಕಂಥ ಕೆಲಸ ಮಾಡಿದಾರಾ? ಬನ್ನಿ, ಬೇರೆ ಊರುಗಳಿಗೆ ನಾವು ಹೋಲಿಸಿದಾಗ ಬೇರೆ ಊರುಗಳಲ್ಲಿ ಹೈಟೆಕ್ ಸ್ಪರ್ಶ ಕೊಟ್ಟಿದ್ದಾರೆ. ಏನು ಇವತ್ತು ಕುಂಟೆ ಆಗ್ಬೋದು ಅಥವಾ ಚರಂಡಿ ಆಗ್ಬೋದು, ಯಾವ್ಯಾವ ರೀತಿ ಮಾಡಿದ್ದಾರೆ ಗೊತ್ತಾ? ಒಬ್ಬೊಬ್ಬ ಮೆಂಬರು 50-50 ಲಕ್ಷ ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮ ಮೆಂಬರ್ಗಳು ಬರೀ ಜೋಬ್ ತುಂಬಿಸ್ಕೊಳ್ತಾ ಇದ್ದಾರೆ ಹೊರತು ಊರಿನ ಉದ್ಧಾರ ಅಂತೂ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರೋದಿದೆ. ಇವತ್ತಿಂದನೇ ಚಾಲೆಂಜ್ ಮಾಡಿ. ಅವ್ರು ಕೊಡ್ತಕ್ಕಂಥ ₹500 ಬರೀ 5 ವರ್ಷಕ್ಕೆ ಲೆಕ್ಕ ಹಾಕಿದರೆ ಭಿಕ್ಷುಕರಿಗಿಂತ ಕಡೆ ಆಗಿಬಿಡ್ತೀರ್ರಿ ನೀವು. ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ, ವಿಚಾರಗಳಿಗೆ ಓಟ್ ಹಾಕಿ. ನೀವು ದಿನನಿತ್ಯ ಓಡಾಡ್ತಕ್ಕಂಥ ರಸ್ತೆಗಳು ಇವತ್ತು ಯಾವ ರೀತಿ ಗಬ್ಬು ನಾರ್ತಾ ಇದೆ, ಅದನ್ನೆಲ್ಲ ನೋಡಿಕೊಂಡು ನೀವು ಅದೇ ಮೆಂಬರ್ಗಳನ್ನ ಆಯ್ಕೆ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು 10-20 ವರ್ಷ ಆದ್ರೂ ನಿಮ್ಮ ಊರಿನ ವ್ಯವಸ್ಥೆ ಇದೇ ರೀತಿ ಇರುತ್ತೆ. ಯಾವಾಗ ನಾವು 20 ವರ್ಷದಿಂದ ನೋಡ್ತಾ ಇದ್ವಿ ಅದೇ ರೀತಿ ಚರಂಡಿಗಳಿದೆ, ಅದೇ ರೀತಿ ಎಲ್ಲ ವ್ಯವಸ್ಥೆಗಳಿದೆ. ಏನಾದರೂ ಇವರು ಬಂದ ಮೇಲೆ ಏನಾದರೂ ಒಂದು ಬದಲಾವಣೆ ಕಾಣಿದ್ದೀರಾ? ಬದಲಾವಣೆ ಇದ್ದರೆ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ. ಬದಲಾವಣೆ ಇಲ್ಲಾಂದರೆ ಬೇರೆಯವ್ರಿಗೆ ಬದಲಾವಣೆ ಮಾಡಿ. ಇದು ಮತದಾರರ ತಾಕತ್ತು. ದಯವಿಟ್ಟು ನಿಮ್ಮ ಊರು ಸ್ವಚ್ಛತೆ ಆಗಬೇಕಾದ್ರೆ, ನಿಮ್ಮ ಊರು ಒಂದು ಹೈಜೆನಿಕ್ ಆಗಬೇಕಾದ್ರೆ, ನಿಮ್ಮ ಊರು ಒಂದು ಹೈಟೆಕ್ ಆಗಬೇಕಾದ್ರೆ ಒಳ್ಳೆಯ ವಿಚಾರಗಳಿಗೆ ಓಟ್ ಹಾಕಿ ದಯವಿಟ್ಟು.